ಸರ್ಕಾರದ ಸಾಧನೆ ಬಗ್ಗೆ ಜನಸಾಮಾನ್ಯರ ಬಳಿನೇ ಕೇಳೋಣ ಬನ್ನಿ. ಬಡವರಿಗೆ ಎಸ್ಪೆಷಲಿ ಬಡವರಿಗೆ ಬಸ್ ಫ್ರೀ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಹೆಂಗಸರಿಗೆ 2000 ಸಹಾಯಧನ ಕೊಡ್ತಾ ಇರ್ಬೋದು. ಅವ್ರು 2000 ಕೊಡ್ತಾರೆ ಅಂತ ಇವತ್ತು ನಾವೇನ್ ನಂಬ್ಕೊಂಡು ಅದನ್ನೇ ಜೀವನ ಮಾಡ್ತಾ ಇಲ್ಲ. ನಮಗೇನ್ ಆತರ ಯೂಸ್ ಆಗಿಲ್ಲ. ಇವಾಗ ಬಸ್ಸಲ್ಲಿ ಓಡಾಡೋದು ತುಂಬಾನೇ ನಮ್ಗೆ ತೊಂದರೆ ಆಗಿದೆ. ಇವಾಗ ಇಷ್ಟು ದಿನ ಬಸ್ಸಲ್ಲಿ ದುಡ್ಡು ಕೊಡ್ತಿದ್ದು ಹೋಗಿದ್ವಾ, ಇವಾಗ ಏನ್ ಫ್ರೀ ಒಂದ್ 5 ವರ್ಷ ಫ್ರೀ ಮಾಡ್ಬಿಟ್ರೆ ಎಷ್ಟು ದುಡ್ಡು ಉಳಿತಾಯ ಮಾಡ್ಬಿಡ್ತೀವಿ ನಾವು. ನಮ್ಮಲ್ಲಿ ಹೋಗ್ತಾ ಇರೋದು 68% ಅವ್ರಿಗೆ ಹೋಗ್ತಾ ಇದೆ. ಬಡವರು ಸಣ್ಣ ಸ್ವಲ್ಪ ಸಹಾಯ ಮಾಡಿದ್ರೆ ತಪ್ಪಾಗಲ್ಲ. ಓ ಏನು ಮಾಡಲ್ಲ ಮೇಡಮ್, ಸರ್ಕಾರ ಏನು ಮಾಡೋದಿಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು, ಸರ್ಕಾರ ಮಾಡ್ತೈತೆ ಅಂತ ಯಾವ ಅನ್ಕೊಂಡಿಲ್ಲ ನಾವು. ಏನೋ ಇರೋವರೆಗೂ ಹಾಕ್ಬೇಕು, ನಮ್ ಕರ್ತವ್ಯ ಅದಾಗ್ತದೆ. ನಮ್ಗೆ ಡ್ರೈವರ್ಗಳು ನಮಗೆ ಬೆಲೆನೇ ಕೊಡಲ್ಲ. ಈಗ ಅವ್ರಿಗೇನ್ ಮೈಂಡ್ ಅಲ್ಲಿ ಏನು ಅಂದ್ರೆ ಇವ್ರು ಫ್ರೀ ಆಗಿ ಬರ್ತಾರೆ ಅಂತ. ಸಿದ್ದರಾಮಯ್ಯ ಸರ್ಕಾರದಿಂದ ಏನು ತೊಂದರೆ ಆಗಿಲ್ಲ. ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ. ದುಡ್ಡು ಮಾಡ್ಕೊಂತಾರೆ. ನಮ್ಗೇನ್ ಸೌಲಭ್ಯ ಐತೆ, ಏನೈತೆ, ಯಾರು ಮಾಡ್ತಾವ್ರೆ, ಯಾರು ಏನು ಮಾಡ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅರ್ಪಿತಾ. ಸರ್ಕಾರ ಇರುವಂತದ್ದು ನಿಜ, ರಾಜಕಾರಣಿಗಳು ಇರುವಂತದ್ದು ನಿಜ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ಜನಸಾಮಾನ್ಯರ ಬಳಿನೇ ಕೇಳೋಣ ಬನ್ನಿ. ಸರ್, ಈಗ ಸಿದ್ದರಾಮಯ್ಯನ ಸರ್ಕಾರದ ಆಡಳಿತ ಅಲ್ವಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಾದ್ರೂ ಅವರಿಂದ ಅನುಕೂಲ ಆಗ್ತಿದ್ಯಾ ಸಮಾಜಕ್ಕೆ ಅನ್ನೋಂಥದ್ದು? ನನ್ನ ಪ್ರಕಾರ 100% ಅನುಕೂಲ ಆಗ್ತಾ ಇದೆ. ಕಾರಣ ಪೂರ್ ಪೀಪಲ್ಗೆ, ಬಡವರಿಗೆ ಎಸ್ಪೆಷಲಿ ಬಡವರಿಗೆ ಬಸ್ ಫ್ರೀ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಹೆಂಗಸರಿಗೆ 2000 ಸಹಾಯಧನ ಕೊಡ್ತಾ ಇರ್ಬೋದು. ಸರ್ಕಾರಕ್ಕೆ ಅದರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇಲ್ವಾ? ಈಗ ಇದರಲ್ಲಿ ನಮ್ಮಲ್ಲಿ ಎಲ್ಲರಿಗೂ ಎಕನಾಮಿಕಲ್ ಸ್ಟೇಟಸ್, ನಮ್ಮಲ್ಲಿ ವುಮೆನ್ ಪವರ್ ಜಾಸ್ತಿ ಇರೋದು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರೇ ಒಪ್ಕೊಂಡಿದ್ದಾರೆ. ನಿಜನಾ ಅದು? ಆಮೇಲೆ ಅಕ್ಕಿ ಕೊಡೋದು ಅಂತಂದ್ರೆ ಬಡವರಿಗೆ ಎಷ್ಟು ಕೊಡ್ತಾರೆ? ಎಲ್ಲರಿಗೂ ಎಂತ ಬಡವರಿಗೆ ಕಡಿಮೆ ಕೊಡ್ತಾರೆ. ಅದೇ ಸರ್ಕಾರಿ ನೌಕರಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ನಮ್ಮಲ್ಲಿ ಹೋಗ್ತಾ ಇರೋದು 68% ಅವ್ರಿಗೆ ಹೋಗ್ತಾ ಇದೆ. ಬಡವ್ರಿಗೆ ಒಂದು ಅಲ್ಪ ಸಹಾಯ ಮಾಡಿದ್ರೆ ತಪ್ಪಾಗಲ್ಲ. ಅವರು ಮೇಲ್ಗಡೆ ಬರಬೇಕು, ಅವಾಗ ಸರ್ಕಾರ ಚೆನ್ನಾಗಿರ್ತದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಏನು ತೊಂದರೆ ಆಗಿಲ್ಲ. ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ. ನಮ್ಮಲ್ಲಿ ಎಲ್ಲರ ಹತ್ರ ದುಡ್ಡು ಸರ್ಕ್ಯುಲೇಟ್ ಆದ್ರೆ ಮಾತ್ರ ನಡೆಸ್ಲಿಕ್ಕೆ ಸಾಧ್ಯ. ಒಂದ್ ಕಡೆ ಕ್ರೋಢೀಕರಣ ಆದ್ರೆ ದುಡ್ಡು ಯಾವತ್ತೂ ಆಗಲ್ಲ. ಅದರಿಂದ ಒಳ್ಳೇದನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತೀವಿ. ಐದು ಗ್ಯಾರಂಟಿಗಳನ್ನ ಕೊಟ್ಟರು, ಆದ್ರೆ ಅದ್ರಲ್ಲಿ ಯಾವುದೂ ಇದಿಲ್ಲ. ಏನಾಗಿದೆ? ಗೃಹಲಕ್ಷ್ಮಿ ಅಂದ್ರು ಯಾರಿಗೂ ತಿಂಗಳು 2000 ಅಲ್ಲ ನೋಡಿ, ಹೇಳ್ತೀನಿ, ಸರ್ಕಾರದಲ್ಲಿ ಬರ್ಬೇಕಾದ ಫಂಡ್ಸ್ಗಳನ್ನ ಒಂದೊಂದು ಟೈಮ್ ಒಂದೊಂದು ತಿಂಗಳು ಲೇಟ್ ಆಗ್ಬೋದು. ಅಂತೂ 100% ಅವ್ರಿಗೆ 1ನೇ ತಿಂಗಳು 2ನೇ ತಿಂಗಳು ಅಂತೂ ಹೋಗ್ತದ. 2000 4,000 ಹೋಗ್ತದಲ್ಲ. ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಎಷ್ಟೋ ಪಾಲಿಸಿಗಳು ಇರ್ತವೆ ಬೇರೆ ಬೇರೆ ಸರ್ಕಾರದ. ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ತಗೊಳ್ಳಿ. ಈಗ ನಾವು ಮುಂಚೆ ಇದು ಫ್ರೀ ಬಿಟ್ಟಿ ಭಾಗ್ಯ ಅಂತ ಅವ್ರು ಯಾಕೆ ಮಾಡೋದು? ಬಿಟ್ಟಿ ಭಾಗ್ಯ ಆದ್ಮೇಲೆ ಅವ್ರು ಮಾಡಬಾರ್ದಲ್ವಾ? ಮಾಡಿದ್ದಾರೆ, ತಪ್ಪೇನಿದೆ? ಬಡವರು ಸಿಗ್ಲಿ ಬಿಡಿ. ಈಗ ಸ್ಟೂಡೆಂಟ್ಸಿಗೆ ಗ್ರಾಜ್ಯುಯೇಟ್ಸ್ಗೆ 3,000 ಕೊಡ್ತಾ ಇದ್ದಾರೆ. 3,500 ಕೊಟ್ಟಿದ್ದು ಅವ್ರಿಗೆ 1 ವರ್ಷ 2 ವರ್ಷ ಕೊಡ್ತಾರೆ. ಅಷ್ಟು ದಿವಸಗಳಲ್ಲೆಲ್ಲ ಓಡಾಡ್ತಾರೆ. ನಾವೇನು ತಿಳ್ಕೊಂಡಿದ್ವಿ, ಅವ್ರಿಗೆ 5,000 ಕೊಟ್ಟರೆ ದೇಶದಲ್ಲಿ ಇದಾಗ್ಬಿಡ್ತಾರೆ ಅಂತದ್ದು. ಅಕ್ಕಿ ಕೊಟ್ಬಿಟ್ರೆ ಸೋಮಾರಿಗಳಾಗ್ಬಿಡ್ತಾರೆ ಅಂತದ್ದು. ಈಗ ಹಂಗಾರೆ ಅವ್ನಿಗೆ ಒಂದು ದಿವಸಕ್ಕೆ 1 ದಿವಸ ಎಲ್ಲ ದುಡಿತಾ ಇರಬಾರ್ದ? ಅವ್ನ ಜೀವನದಲ್ಲಿ ಯಾವತ್ತೂ 1 ದಿವಸ ರಜಾನೇ ಬೇಡವ ಅವನಿಗೆ? ಇದೇ ಬೇಡವಾ? ಅದರಿಂದ ಅವ್ನಿಗೆ ಕೊಟ್ಟರೆ ತಪ್ಪೇನಿಲ್ಲ, ಅವ್ನಿಗೆ ಸಹಾಯ ಆಗ್ಲಿ ಬಿಡಿ. ಈಗ ಮಹಿಳೆಯರಿಗೆಗೋಸ್ಕರನೇ ಗೃಹಲಕ್ಷ್ಮಿ ಅನ್ನೋ, ಹೌದು, ಖಂಡಿತವಾಗ್ಲೂ ಕೊಡ್ಬೇಕು. ಅವ್ರಿಗೆ ಹೇಳ್ತೀನಿ ಕೇಳಿ, ಯಾವ ಹೆಂಗಸರುಗಳು ಆ ದುಡ್ಡನ್ನು ಹಾಳು ಮಾಡಲ್ಲ. ಅದನ್ನ ಎಲ್ಲರೂ ತಿಳ್ಕೊಂಡಿರೋದು, ದುಡ್ಡು ಕೊಟ್ಬಿಟ್ರೆ ಹೆಂಗಸರುಗಳು ಬಸ್ಸಲ್ಲಿ ತಿರುಗ್ತಾರೆ, ದುಡ್ಡು ಶೋಕಿ ಮಾಡ್ತಾರೆ. ಯಾವ ಹೆಂಗಸರು ಶೋಕಿ ಮಾಡ್ಕೊಂಡು ತಿರುಗ್ತಾರೆ? ಅವ್ರು ಬೆಳಗ್ಗೆ ಹೋಗ್ಲಿ, ಎಲ್ಲ ಬಸ್ಸಲ್ಲಿ ಹೋದ್ರೆ ಬೇರೆ ಊರಿಗೆ ಹೋಗ್ತಾರೆ ಅನ್ಕೊಳ್ಳಿ. ಅವ್ರು ಕೊಟ್ಟರೆ 2,000 ಅಲ್ಲಿ ಬೇರೆ ಊಟ ತಿಂಡಿಗಾರ ಖರ್ಚು ಮಾಡ್ಬೇಕು ತಾನೆ. ಅವನು ವ್ಯಾಪಾರಕ್ಕಿದ್ದನ್ಗೂ ಬಿಸ್ನೆಸ್ ಆಗ್ಬೇಕು ತಾನೆ. ಆಗುತ್ತೆ ಅದರಿಂದ. ಅಂದ್ರೆ ಇವಾಗ ಗೃಹಲಕ್ಷ್ಮಿನೇ ನಂಬ್ಕೊಂಡಿರೋಂತ ಮಹಿಳೆ ಕೂಡ ಇರ್ತಾರೆ. ಖಂಡಿತವಾಗ್ಲೂ ಇರ್ತಾರೆ. ಇಂಥ ಕೊಡ್ದಿದ್ದ ಹೇಳಿ ಎಲ್ಲ ಒಂದೊಂದು ತಿಂಗಳು ಅಲ್ಲಲ್ಲ ಆಗಿರ್ಬೋದು, ಆಗಿಲ್ಲ, ಕೆಲವು ಸತಿ ಆಗಿಲ್ದಲ್ಲ ಇರ್ಬೋದು. ಅದು ಗೌರ್ಮೆಂಟ್ ಸರ್ಕಾರದ್ದು ಏನಂದ್ರೆ ಅವ್ರಿಗೆ ಬರ್ಬೇಕಾದ ಕ್ರೋಢೀಕರಣಗಳೆಲ್ಲ ಆಗ್ಬೇಕಾದ್ರೆ ಸರ್ಕಾರದಲ್ಲಿ ಬರ್ತಾರೆ. ಟ್ಯಾಕ್ಸ್ಗಳು ಎಲ್ಲ ಕೇಂದ್ರ ಸರ್ಕಾರದಿಂದ ಬರ್ಬೇಕಾರದೆಲ್ಲ ಇದೆ. ಅದ್ರ ಬಗ್ಗೆ ನಾವು ಎಲ್ಲ ನೋಡ್ತಾ ಇದೀವಿ. ನಮ್ಮ GST ನಾವು ಹೈಯೆಸ್ಟ್ ಸೆಕೆಂಡ್ ರೆವಿನ್ಯೂ ಇಂದ ಇಂಡಿಯಾದಲ್ಲಿ ಕಟ್ತಾ ಇದೀವಿ. ನಾವು ಗೊತ್ತಿದೆ, ಫಸ್ಟ್ ಮಹಾರಾಷ್ಟ್ರ, ಅದ್ ಬಿಟ್ರೆ ಕರ್ನಾಟಕದವ್ರು ನಾವು ಅಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದೀವಿ. ಟ್ಯಾಕ್ಸ್ ಕಟ್ತಾ ಇದ್ರು ನಮಗೆ ಕೊಡ್ತಾ ಇರೋದು ಎಷ್ಟು ಪರ್ಸೆಂಟ್ ನೀವೇ ನೋಡ್ತಿದ್ರ? 100 ರೂಪೀಸ್ಗೆ 13 ರೂಪಾಯಿ ಕೊಡ್ತಾರೆ ನಮಗೆ. ಅದ್ರಲ್ಲಿ ನಮ್ಗೆ ಕೊಡ್ಬೇಕಾದ್ರೆ 2 ಲಕ್ಷ ಚಿಲ್ಲರೆ ಕೊಟ್ಟಾಗ ನಮಗೆ ಪ್ರತಿ ವರ್ಷ 55-56 ಸಾವಿರ ಬಾಕಿ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಟ್ಯಾಕ್ಸ್ಗಳಿದೆಯಲ್ಲ, ನಮ್ಗೆ 2 ಸಿಗ್ತಾ ಇರೋದು. ಒಂದು ಲಿಕ್ಕರಲ್ಲಂತೂ, ಇನ್ನೊಂದು ರೆವಿನ್ಯೂದ. ಬಾಕಿ ಇದೆಲ್ಲ GST ಹೋಗ್ತಾ ಇದೆ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಅವಲಂಬಿತವಾಗಿರ್ಬೇಕು. ಇದು ನಮ್ಮಲ್ಲಿ ಡೆಮೋಕ್ರಸಿ, ನಮ್ಮಲ್ಲಿ ಫೆಡರಲ್ ಸಿಸ್ಟಮ್. ಆ ಸ್ಟೇಟ್ನವ್ರು ಕಲೆಕ್ಷನ್ ಮಾಡೋದು ಅಂತಿತ್ತು. ಆದರೆ ಈಗ ಎಲ್ಲ ಅವರೇ ಇಟ್ಕೊಂಡಾಗ ನಮ್ಗೆ ಹಣ ಕ್ರೋಢೀಕರಣನೇ ಆಗಲ್ಲ. ನಮಗೆ ಎಲ್ಲ ಬೇರೆ
ವೀಕ್ ಬೇರೆ ಬೇರೆ ಸ್ಟೇಟ್ಗಳು ವೀಕ್ ಇದೆ, ಅವ್ರು ಕೊಡ್ಬೇಕು ಖಂಡಿತವಲ್ಲ. ಆ ಸ್ಟೇಟ್ನ ಇಂಪ್ರೂವ್ ಮಾಡಬೇಕು, ತಪ್ಪಲ್ಲ ಅದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮಾಡ್ಕೊಂಡ್ರೆ ಪಾಲಿಸಿ ಕರೆಕ್ಟು. ಆದರೆ ಒಂದು ಸ್ಟೇಟಿಗೆ ಒಂಥರ ಕೊಡಬಾರ್ದು, ಅದು ಬೇಕು ಕೊಡ್ಬೇಕು ಅದನ್ನ. ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಲ್ಲ, ಇಲ್ಲಿ ಮಾಡಿರೋ ಪಾಲಿಸಿ ಕಾಂಗ್ರೆಸ್ ಮಾಡಿರೋದ್ರಿಂದ ಯಾರು ಮಾಡಿದ್ರು ಅಷ್ಟೇ, ಯಾವ ಸರ್ಕಾರ ಮಾಡಿದ್ರು ಅಷ್ಟೇ, ಪಾಲಿಸಿ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ದೇಶಕ್ಕೆ. ಮ್ಯಾಮ್, ಇವಾಗ ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿಗಳನ್ನ ಕೊಟ್ಟಿರೋಂಥದ್ದು ಗೊತ್ತು. ಅದರಿಂದ ಜನರಿಗಾಗ್ಲಿ ಏನಾದ್ರೂ ಯೂಸ್ ಆಗ್ತಿದ್ಯಾ ಅನ್ನೋಂಥದ್ದು? ಅಷ್ಟೊಂದೇನು ಯೂಸ್ ಆಗಂಗ್ ಕಾಣ್ತಾ ಇಲ್ಲ ಮೇಡಮ್. ಎಲ್ಲ ಯೂಸ್ಗಿನ್ನ ಜಾಸ್ತಿ ತೊಂದರೆನೇ ಆಗ್ತಾ ಇದೆ. ನಮಗೇನ್ ಆತರ ಯೂಸ್ ಆಗಿಲ್ಲ. ಇವಾಗ ಬಸ್ಸಲ್ಲಿ ಓಡಾಡೋದು ತುಂಬಾನೇ ನಮ್ಗೆ ತೊಂದರೆ ಆಗಿದೆ. ಇವಾಗ ಸುಮ್ನೆ ವೃಥಾಯವಾಗಿ ರಶ್ ಆಗುತ್ತೆ ಬಸ್ಸು. ಇವಾಗ ನಾವು ಡೈಲಿ ಕೆಲ್ಸಕ್ಕೆ ಓಡಾಡೋದ್ರಿಂದ ವೇಸ್ಟ್ ಆಗಿ ಓಡಾಡೋರೆ ಜಾಸ್ತಿ ಇರ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಇವಾಗ ನಮ್ಗೆ ಡ್ರೈವರ್ಗಳು ನಮಗ್ ಬೆಲೆನೇ ಕೊಡಲ್ಲ. ಈಗ ಅವ್ರಿಗೇನ್ ಮೈಂಡ್ ಅಲ್ಲಿ ಏನು ಅಂದ್ರೆ ಇವ್ರು ಫ್ರೀ ಆಗಿ ಬರ್ತಾರೆ ಅಂತ. ಇವಾಗ ನಾವು ಅವ್ರಿಗೆ ಎಷ್ಟು ಬೆಲೆ ಕೊಟ್ಟು ಮಾತಾಡಿದ್ರು ಅವ್ರು ಅಲ್ಲಿ ಕೂತ್ಕೊಳ್ಳಮ್ಮ, ಇಲ್ಲೇ ಎದ್ದೋಳಮ್ಮ, ಟಿಕೆಟ್ ಬೇಕೇನಮ್ಮ, ಇಳಿಯಮ್ಮ, ಆ ತರ ಮಾತಾಡ್ತಾರೆ. ಇವಾಗ ನಾವು ಟಿಕೆಟ್ಗೆ ದುಡ್ಡು ಕೊಡಲ್ವಲ್ವಾ, ಆ ತರ ಅವ್ರು ಮಾತಾಡ್ತಾರೆ. ಅಷ್ಟೊಂದೇನು ಇಲ್ಲ, ಯೂಸ್ ಇಲ್ಲ ಅಂತ ಅನ್ಕೋತೀನಿ ನನ್ನ ಮಟ್ಟಕ್ಕೆ ಅಷ್ಟೇ. ಇಲ್ಲ ಮೇಡಮ್, ಅದನ್ನ ಅಪ್ಲೈನೂ ಮಾಡಿಲ್ಲ, ನಾವು ತಗೊಳ್ತಾನೂ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಮ್ಯಾಮ್, ಇವಾಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿರೋಂಥದ್ದು ಗೊತ್ತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇಕಿತ್ತ ಈ ಗ್ಯಾರಂಟಿ ಅಂತ? ಎಲ್ರಿಗೂ ಬೇಕು, ಜನಗಳಿಗೆಲ್ಲ ಬೇಕಿತ್ತೇನೋ ನಮಗೂ ಬೇಕು ಅಷ್ಟೇ ಮೇಡಮ್. ನಮ್ದೇನು ಇದೆ ಅಂತಲ್ಲ, ಎಲ್ರಿಗೂ ಬೇಕೈತೆ, ನಮಗೂ ಬತ್ತೈತೆ ಸೌಲಭ್ಯ. ಗೃಹಲಕ್ಷ್ಮಿ ಬರ್ತಿದ್ಯಾ ಹಣ? ಗೃಹಲಕ್ಷ್ಮಿದು 2 ತಿಂಗಳು ಬಂದಿಲ್ಲ, ಆಮೇಲೆ ಮೊನ್ನೆ ತಿಂಗಳು ಬಂತು ಗೃಹಲಕ್ಷ್ಮಿದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಅಂತ ಸಮಸ್ಯೆ ಏನು ಇಲ್ಲ ಮೇಡಮ್, ಅಂತ ಇದಂತ ಗೊತ್ತಾಗಲ್ಲ. ಸರ್ ಹಾಕ್ತಿವಿ ಸರ್. ಹಂಗಂದ್ರೆ ಈ ಸರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಸರ್. ಕಾಂಗ್ರೆಸ್ಗೆ ಮೇಡಮ್ ಹಾಕಿದ್ವಿ, ಓಟ್ ಹಾಕಿದ್ವಿ. ಏನಕ್ಕೆ ಅಂದ್ರೆ ಏನ್ ಮಾಡಿದೆ ಸರ್ಕಾರ ಅಂತ? ಏನ್ ಮಾಡುತ್ತೆ? ಎಲ್ಲ ಯಾರು ಏನು ಮಾಡಲ್ಲ ಮೇಡಮ್. ಸರ್ಕಾರ ಯಾವ್ದು ಯಾರಕ್ಕೇನು ಮಾಡೋದಿಲ್ಲ. ನಾವ್ ದುಡಿಬೇಕು, ನಾವ್ ತಿನ್ಬೇಕು. ಸರ್ಕಾರ ಮಾಡ್ತೈತೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ ನಾವು. ಏನೋ ಈಗಿರೋವರ್ಗೂ ಹಾಕ್ಬೇಕು, ನಮ್ ಕರ್ತವ್ಯ ಅದ್ ಹಾಕಿದೀವಿ. ಗ್ಯಾರಂಟಿಗೋಸ್ಕರ ಅಲ್ಲ ಸರ್, ನಾವು ದುಡಿದಿದ್ದು ಅವ್ರು ಕಾಂಗ್ರೆಸ್ ಅವರು ಕೊಡಲ್ಲ, ದಳದವ್ರು ಕೊಡಲ್ಲ, ಯಾರು ಕೊಡಲ್ಲ. ನಾವ್ ಮಾಡ್ಬೇಕು, ನಾವ್ ಕಷ್ಟ ಬೀಳ್ಬೇಕು, ನಾವ್ ತಿನ್ಬೇಕು. ಅವ್ರ 2,000 ಕೊಡ್ತಾರೆ ಅಂತ ಇವತ್ತು ನಾವೇನ್ ನಂಬ್ಕೊಂಡು ಅದನ್ನೇ ಜೀವನ ಮಾಡ್ತಾ ಇಲ್ಲ. ನಾವ್ ಕೂಲಿಗೆ ಹೋಗ್ತಿವಿ ಸರ್, ಕೂಲಿ ಮಾಡ್ತೀವಿ, 250 ರೂಪಾಯಿ ಕೂಲಿ ಮಾಡ್ತೀವಿ, ಕೂಲಿ ಮಾಡ್ಕೊಂಡು ತಿಂತೀವಿ. ಅವ್ರನ್ನ ಇನ್ನು 2,000 ಕೊಡ್ತಾರೆ ಅಂತ ಇಲ್ಲ. ಏನೋ ನಾವು ಬದುಕಿರೋದಕ್ಕೆ ಹಾಕ್ಬೇಕು, ಹಾಕ್ತಾ ಇದೀವಿ ಅಷ್ಟೇ. ಇವಾಗ ಯಾವ್ದೇ ಒಂದು ರೋಡ್ ಆಗ್ಲಿ, ಬೇರೆ ಏನೇ ಆಗ್ಲಿ, ಯಾವ್ದು ಅಭಿವೃದ್ಧಿ ಆಗಿಲ್ಲ. ಸುಮ್ನೆ ಓಟ್ ಹಾಕಿಸ್ಕೊಂಡ್ರು, ಗೆದ್ರು, ಅವ್ರ ದುಡ್ಡು ಅವ್ರು ಮಾಡ್ಕೊಂತಾರೆ. ನಮ್ಕೇನ್ ಸೌಲಭ್ಯ ಐತೆ? ಏನೈತೆ? ಯಾರು ಏನ್ ಮಾಡ್ತಾವ್ರೆ? ಯಾರು ಏನು ಮಾಡ್ತಾ ಇಲ್ಲ. ಬಡವ್ರು ಅಂತ ಏನ್ ಬಡವ್ರಕೇನು ಸೌಲಭ್ಯ ಮಾಡಲ್ಲ. ಅವ್ರು ಬದುಕೋದು ಅವ್ರು ನೋಡ್ಕೊಂತಾರೆ. ಏನೋ ಮಾಡ್ಬೇಕು, ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು 2,000 ಕೊಟ್ಟಾರ, ಫ್ರೀ ಬಸ್ ಬಿಟ್ಟವ್ರ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಮಾಡಿಲ್ಲ ಯಾರು. ಓಟ್ ಹಾಕೋದು ಅಂದ್ರೆ ನಾವ್ ಇರೋವರ್ಗೂ ಹಾಕ್ಬೇಕು, ನಮ್ ಕರ್ತವ್ಯ ಅದು ಆಗ್ತಾ ಇದೀವಿ. ಯಾರನ್ನ ಗೆಲ್ಬೋದು, ಯಾರನ್ನ ಇರ್ಬೋದು. ನಾವ್ ಕಷ್ಟ ಬೀಳಿದ್ವಿ. ಇವಾಗ ನೀನ್ ಕಷ್ಟ ಬೀಳಿದ್ದು ನಿನ್ಗೆ 1 ರೂಪಾಯಿ ಯಾರು ಕೊಡಲ್ಲ ಮೇಡಮ್. ನೀನ್ ಕಷ್ಟ ಬೀಳ್ಬೇಕು, ನಾವ್ ತಿನ್ಬೇಕು, ಆಯ್ತಾ? ಅವ್ರು ನಾವ್ ಕಷ್ಟ ಬೀಳ್ದಿದ್ದು ಇವಾಗ ಕೂಲಿಗೆ ಹೋಗ್ತಿವಿ, ಕಷ್ಟ ಬಿದ್ರೇನೆ ಅವ್ರು 250 ರೂಪಾಯಿ ನಮ್ ಕೂಲಿ ಕೊಡೋದು. ಇಲ್ಲಾಂದ್ರೆ ಯಾರು ಕೊಡಲ್ಲ ನಮ್ಗೆ. ಇವತ್ತೊಂದ್ ದಿನ ಕೆಲ್ಸಕ್ಕೆ ಹೋಗಿಲ್ಲ, 250 ರೂಪಾಯಿ ಯಾರು ಕೊಡಲ್ಲ ಮೇಡಮ್, ನಮ್ದೇ ಲಾಸು. ಇವಾಗ ದಳದ್ದು ಕಾಂಗ್ರೆಸ್ದು ಕೊಡ್ತಾರ, ಕೊಡಲ್ಲ ಅಷ್ಟೇ. ನಾವ್ ದುಡಿಬೇಕು, ನಾವ್ ತಿನ್ಬೇಕು. ಕಾಂಗ್ರೆಸ್ಗೆ ಹಾಕ್ತಿವಿ, ಇದಕ್ಕೆ ಹಾಕ್ತಿವಿ ಅಂತಲ್ಲ, ಏನೋ ನಾವ್ ಬದುಕಿರೋರ್ಗೆ ಹಾಕ್ಬೇಕು, ಹಾಕ್ತಾ ಇದೀವಿ ಅಷ್ಟೇ. ನಾವ್ ಸಿದ್ದರಾಮಯ್ಯನ ಸರ್ಕಾರನು ಬೇಡ, ನಮ್ಗೆ ಯಾವ ಸರ್ಕಾರನು ಬೇಡ. ನಾವ್ ಇರೋವರ್ಗೂ ನಾವ್ ಕೂಲಿ ಮಾಡ್ಕೊಬೇಕು, ತಿನ್ಬೇಕು ಅಷ್ಟೇ ನಮ್ ಜೀವನ. ಸಿದ್ದರಾಮಯ್ಯನು ಏನು ಮಾಡಲ್ಲ, ಇನ್ನೊಬ್ನು ಏನು ಮಾಡಲ್ಲ, ಯಾರು ಏನು ಮಾಡಲ್ಲ ಮೇಡಮ್. ಅದೇ ಜನಗಳಿಗಿದ್ರಕ್ಕಾಗಿ ಬಸ್ಸು ಫ್ರೀ ಬಿಟ್ಟವನೆ, 2,000 ಆಗ್ತಾವನೆ ಅಷ್ಟೇ. ಎಲ್ರಿಗೂ ಬೇಕಿತ್ತು, ನಮ್ಗೆ ಅಂತಾನಿಲ್ಲ. ನಾವು 2,000 ಇಷ್ಟು ವರ್ಷದಿಂದ 2,000 ನಂಬ್ಕೊಂಡು ಜೀವನ ಮಾಡಿದ್ವಾ? ಇಷ್ಟು ದಿನ ಬಸ್ಸಲ್ಲಿ ದುಡ್ಡು ಕೊಡ್ದಿದ್ದು ಹೋಗಿದ್ವಾ? ಇವಾಗ ಏನ್ ಫ್ರೀ? ಒಂದ್ 5 ವರ್ಷ ಫ್ರೀ ಮಾಡ್ಬಿಟ್ರೆ ಎಷ್ಟು ದುಡ್ಡು ಉಳಿತಾಯ ಮಾಡ್ಬಿಡ್ತೀವಿ ನಾವು. ಸೊ ನೋಡಿದ್ರಲ್ಲ, ಇದಾಗಿತ್ತು ಜನಸಾಮಾನ್ಯರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಅರ್ಪಿತಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.